ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೈಬಲ್ ಯೂನಿಯನ್ ಮಾಡುವಂಥ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ಸ್ವಾಗತ ಮಾಡ್ತೀನಿ. ನಿಮ್ಮೆಲ್ಲರಿಗೂ ದೇವರ ಕೃಪೆ ಇರಲಿ. ಮತ್ತು ಈ ಸಮಯದಲ್ಲಿ ಈ ಚಾನಲ್ನಲ್ಲಿ ನೀವು ನೋಡ್ತಿರುವಂಥ ಈ ಸಂಡೇ ಸ್ಕೂಲನ್ನು ಬೇರೆಯವ್ರಿಗೂ ಹೇಳಿ, ಅವರು ಸಹ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಮತ್ತು ಆಶೀರ್ವಾದ ಹೊಂದಲಿ. ಮಕ್ಕಳೇ, ನಾವು ಸಂಡೇ ಸ್ಕೂಲ್ನ ಬೈಬಲ್ ಕತೆ ಕೇಳೋಗಿಂತ ಮೊದಲೇ ಪ್ರತಿ ವಾರ ನಾವು ಮತ್ತೊಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ನಿಜವಾದಂಥ ಘಟನೆಯಲ್ಲಿ ಹೇಗೆ ದೇವರು ನಮಗೆ ಸಹಾಯಕನಾಗಿರ್ತಾನೆ, ಆ ಮೂಲಕ ನೀವೆಲ್ಲರೂ ಹೇಗೆ ಸಾಕ್ಷಿ ಹೇಳುವಂಥ ಒಂದೊಂದು ಘಟನೆಗಳನ್ನು ನೀವು ಸಹ ನಿಮ್ಮ ಜೀವಿತದಲ್ಲಿ ಕಂಡುಕೊಳ್ಬಹುದು ಅಂತ ಹೇಳಿ ಈ ಘಟನೆಗಳನ್ನು ನಾವು ಹೇಳ್ತಾ ಬರ್ತೇನೆ. ಈ ಸಮಯದಲ್ಲಿ ನಾನು ಹೇಳಬೇಕಂತ ಇರುವಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಶಾಲೆಯಲ್ಲಿದ್ದಂಥ ಒಂದು ತರಗತಿಯ ಮಕ್ಕಳು ಎಲ್ಲರೂ ಕೊನೆಯ ದಿನಗಳಲ್ಲಿ, ಶಾಲೆಯ ಕೊನೆಯ ದಿನಗಳಲ್ಲಿ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರಲ್ಲ, ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ರೆಸಾರ್ಟ್ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿ ವಿಧವಾದಂಥ ಆಟ ಪಾಠಗಳು, ಸ್ವಿಮ್ಮಿಂಗ್ ಪೂಲ್ ಮತ್ತು ಪಾರ್ಕು, ಅದು ಇದು ಎಲ್ಲ ಇರ್ತದೆ. ತಿನ್ನೋದಕ್ಕೆ ಒಳ್ಳೆ ಊಟ ಇರ್ತದೆ, ಹಾಗೆಲ್ಲ ಇರ್ತದೆ. ಆ ರೀತಿಯಾಗಿರುವಂಥ ಒಂದು ರೆಸಾರ್ಟ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು. ಟೀಚರ್ಗಳೆಲ್ಲ ಸೇರಿಕೊಂಡಿದ್ರು. ಎಲ್ಲ ಮಕ್ಕಳು ಬಹಳ ಸಂತೋಷ ರೆಸಾರ್ಟ್ಗೆ ಹೋಗೋದಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಮುಂಜಾನೆಯಿಂದ ಸಂಜೆವರೆಗೂ ಅಲ್ಲೇನು ಮಾಡ್ಬೋದು, ಆಟ ಆಡ್ಕೊಂಡಿರ್ಬೋದು ಅಂತ ಹೇಳಿ. ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋದಾಗ ಆ ರೆಸಾರ್ಟ್ಗೆ ಇಳಿದಾಗ ಅಂತ ಹೇಳಿದ್ರೆ, ಬಸ್ಸಲ್ಲಿ ಹೋಗಿ ಎಲ್ಲ ಇಳಿದಾಗ ಅಲ್ಲಿರೋ ಆ ಟೀಚರ್ ಹೇಳಿದ್ರು, ಇಲ್ಲಿ ಎಲ್ಲ ಆಟಗಳನ್ನು ಆಡೋದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ನೀವೆಲ್ಲ ಎಲ್ಲಿ ಬೇಕಾದರೆ ಹೋಗಿ ಇವತ್ತಿಡೀ ಆಟ ಆಡ್ಬೋದು. ಮಧ್ಯಾಹ್ನ ಊಟಕ್ಕೆ ಮಾತ್ರ ನಾವು ಕರೆಯುವಾಗ ಎಲ್ಲ ಬಂದು ಸೇರಬೇಕು ಅಂತ ಹೇಳಿ. ಹಾಗೆ ವಿಧವಾದಂಥ ಆಟಗಳು, ಬೇಕಾದಷ್ಟು ಆಟಗಳು. ಸ್ವಿಮ್ಮಿಂಗ್ ಪೂಲ್ ಇತ್ತು, ಆಮೇಲೆ ಟ್ರೆಕ್ಕಿಂಗ್ ಇತ್ತು, ಆಮೇಲೆ ಅಡ್ವೆಂಚರ್ದಿತ್ತು. ಎಲ್ಲ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಖುಷಿಯಾಗಿ ಓಡೋಗಿ ಅವರವ್ರ ಗ್ರೂಪಲ್ಲಿ ಓಡೋಗಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ಮಧ್ಯಾಹ್ನದವರೆಗೂ, ಬಹಳ ಮುಂಜಾನೆಯಿಂದ ಸಂಜೆ ಮಧ್ಯಾಹ್ನದವರೆಗೂ ಬಹಳ ಸಂತೋಷಪಟ್ಟರು ಅಂತ ಹೇಳಿದ್ರೆ ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ. ಹಾಗೆ ಎಲ್ಲರೂ ಆಟಾಡಿ ಸುಸ್ತಾಗಿ ಮತ್ತು ಊಟದ ಸಮಯದಲ್ಲಿ ಬಂದು ಎಲ್ಲರೂ ಊಟಕ್ಕಾಗಿ ಕೂತ್ಕೊಳ್ಬೇಕಾದ್ರೆ, ಎಲ್ಲರಿಗೂ ಕೌಂಟ್ ಮಾಡಬೇಕಾದ್ರೆ ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ, ಇರ್ತಾ ಇದ್ದಾರೆ ಅಂತ ಎಲ್ಲರನ್ನು ನೋಡುವಾಗ ಒಬ್ಬ ನೋಯಲ್ ಅಂತ ಹೇಳಿ ಒಬ್ಬ ಹುಡುಗ ಇಲ್ಲ. ಎಲ್ಲರಿಗೂ ಗಾಬರಿ ಆಯಿತು. ಟೀಚರ್ಸ್ಗಳಿಗೆ ಗಾಬರಿ ಆಯಿತು. ಮಕ್ಕಳು ತಮ್ಮ ಸ್ನೇಹಿತ ಎಲ್ಲಿ ಹೋದ ಅಂತ ಹೇಳಿ, ಈಗ ನೀನು ನೋಡಿದ್ಯಾ ನೋಯಲ್ಗೆ ಅಂತ ಕೇಳುವಾಗ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೂ ಭಯ ಶುರು ಆಯಿತು. ಹಾಗೆ ಎಲ್ಲರೂ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ರು. ರೆಸಾರ್ಟಲ್ಲಿರುವಂಥ ಬೇರೆ ಬೇರೆ ಕಡೆಯಲ್ಲಿ ಹೋಗಿ, ಅಡ್ವೆಂಚರ್ ಇರುವಂಥ ಸ್ಥಳದಲ್ಲಿ, ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲಿ ನೋಡಿದ್ರು ನೋಯಲ್ಲಿಲ್ಲ. ಎಲ್ಲರಿಗೂ ಗಾಬರಿ ಆಯಿತು. ಆದರೆ ಆ ರೆಸಾರ್ಟ್ನಲ್ಲಿರುವಂಥ ಒಂದು ಹಾಲ್ನಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ದೊಡ್ಡ ವ್ಯಕ್ತಿಗಳು ಕೂತು ಯಾವುದೋ ಒಂದು ವಿಷಯದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಆ ಚರ್ಚೆ ಮಾಡುವಂಥ ಸ್ಥಳದಲ್ಲಿ ನೋಯಲ್ ಹೋಗಿ ಕೂತ್ಕೊಂಡು ಅವ್ರ ಜೊತೆ ಕೇಳ್ತಾ ಕೂತ್ಕೊಂಡವನು ಭಾಳ ಅಂತ ಹೇಳಿದ್ರೆ ತುಂಬ ಗಂಭೀರವಾಗಿ ಅವರು ಹೇಳುವಂಥದ್ದನ್ನೆಲ್ಲ ಕೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಆ ಸ್ಥಳಕ್ಕೆ ಟೀಚರ್ ಹೋದಾಗ ಅವ್ರಿಗೆ ಜೀವ ಬಂದಂಗಾಯಿತು. ಓ, ನೋಯಲ್ಲಿದ್ದಾನೆ, ಏನೂ ಆಗಿಲ್ಲ ಅವನಿಗೆ ಅಂತ ಹೇಳಿ. ಏನು ನೋಯಲ್, ನೀನು ಇಲ್ಲಿ ಬಂದು ಕೂತ್ಕೊಂಡು ಅವ್ರ ಜೊತೆ ಕೂತ್ಕೊಂಡಿದ್ದೀಯಾ ನೀನು, ನಾವೆಲ್ಲ ಕಡೆ ಹುಡುಕಿದ್ವಲ್ಲ ಅಂತ ಹೇಳುವಾಗ ನೋಯಲ್ ಹೇಳ್ತಾನೆ, ಟೀಚರ್ ಮೇಡಮ್, ಅವರು ಉತ್ತಮವಾದಂಥ ಯಾವುದೋ ಒಂದು ವಿಷಯದಲ್ಲಿ ಮಾತಾಡ್ತಾಯಿದ್ರು, ಅದನ್ನು ನಾನು ಕೇಳಬೇಕಂತ ಹೇಳಿ ಭಾಳ ಸಂತೋಷ ಆಯಿತು. ಅದೇ ವಿಷಯವನ್ನು ನಾನು ಕೇಳ್ತಾ ಕೂತ್ಕೊಂಡಿದ್ದೆ, ಅವರು ಮಾತಾಡುವಂಥದ್ದನ್ನು. ಆ ಮೀಟಿಂಗ್ನಲ್ಲಿ ನಾನು ಸುಮ್ಮನೆ ಕೂತು ಕೇಳೋಣ ಅಂತ ಹೇಳುವಾಗ ಅನೇಕ ವಿಷಯಗಳನ್ನು ನಾನು ಕಲ್ತ್ಕೊಂಡೆ ಮೇಡಮ್ ಅಂತ ಹೇಳ್ದ ಅವನು. ಆಗ ಟೀಚರ್ಗೆ ಏನಾಯಿತು ಅಂತ ಹೇಳಿದ್ರೆ ಬಹಳ ಸಂತೋಷ ಆಯಿತು. ಒಬ್ಬ ಸ್ಟೂಡೆಂಟ್ ಆದರೂ ಏನು ಮಾಡಿದ್ದಾನೆ, ಈ ಆಟ ಪಾಠ ಎಲ್ಲ ಬಿಟ್ಬಿಟ್ಟು ಏನು ಮಾಡಿದ್ದಾನೆ, ಉತ್ತಮವಾದದ್ದನ್ನು ಆರಿಸ್ಕೊಂಡು ಅವ್ರು ಮಾತಾಡ್ತಿರುವಂಥ, ಡಿಸ್ಕಸ್ ಮಾಡುವಂಥ ಈ ವಿಷಯದಲ್ಲಿ ಜ್ಞಾನ ಪಡಿಬೇಕಂತ ಹೇಳಿ ಆತನು ಹೋಗಿದ್ದಾನೆ ಅಂತ ಹೇಳಿ ಭಾಳ ಸಂತೋಷ ಆಯಿತು. ಆಗ ಅವ್ರಿಗೂ ಮೈ ತಡವಿ ತಟ್ಟಿ ಅವನನ್ನು ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಮಕ್ಕಳೇ, ನಾವು ಸಹ ಅಷ್ಟೇ
ಅನೇಕ ಸಾರಿ ಆಟ ಪಾಠಗಳಲ್ಲಿ ಬಿದ್ದಾಗ ಆಟ ಪಾಠದಲ್ಲೇ ಇದ್ದು ಬಿಡ್ತೀವಿ. ಆದರೆ ನಾವು ಒಂದೊಂದು ಸಾರಿ ಉತ್ತಮವಾದದ್ದನ್ನು ಆಯ್ಕೆ ಮಾಡ್ಕೋಬೇಕು. ಬುದ್ಧಿವಾದಗಳನ್ನು ತಿಳ್ಕೊಳ್ಳುವಂಥದ್ದು, ಜ್ಞಾನವನ್ನು ಪಡ್ಕೊಳ್ಳುವಂಥ ವಿಷಯಗಳಲ್ಲೂ ಸಹ ನಾವು ಆಸಕ್ತಿ ಹೊಂದಿರಬೇಕು. ಹಾಗೆ ನೀವು ಸಹ ಆಸಕ್ತಿ ಹೊಂದಿದವರಾಗಿರ್ರಿ. ಜ್ಞಾನ ಪಡ್ಕೊಳ್ಳೋದ್ರಲ್ಲಿ ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಬಾಯ್ ಬಾಯ್ ಮಕ್ಕಳೇ. ಯೇಸುವಿನ ತಂದೆ ತಾಯಿಗಳಾದ ಯೋಸೇಫ ಮತ್ತು ಮರಿಯಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನೇ ಆಗಿದ್ದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ 1 ದಿನದ ಪ್ರಯಾಣವನ್ನು ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಬಂದರು. 3 ದಿವಸಗಳಾದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡುಕೊಂಡರು. ಆತನು ಬೋಧಕರ ನಡುವೆ ಕೂತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿಕೊಂಡು ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಆಧೀನನಾಗಿದ್ದನು. ಆತನ ತಾಯಿಯು ಈ ಎಲ್ಲ ಸಂಗತಿಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಮಕ್ಕಳೇ, ದೇವರು ಎಷ್ಟೋ ಒಳ್ಳೆಯವನು. ಆತನನ್ನು ಅನುಗ್ರಹಿಸಿದ, ಆತನನ್ನು ಪ್ರೀತಿಸಿದ ಪ್ರತಿಯೊಬ್ಬರನ್ನು ಆತನು ಪ್ರೀತಿಸುವವನಾಗಿದ್ದಾನೆ, ಆಶೀರ್ವದಿಸುವವನಾಗಿದ್ದಾನೆ. ಆದ್ದರಿಂದ ಯೇಸು ಸ್ವಾಮಿ ತನ್ನ ತಂದೆಯ ಮನೆಯಾದ ಆ ಒಂದು ದೇವಾಲಯದಲ್ಲಿಯೇ ಇದ್ದದ್ದು ಆತನಿಗೆ ಬಹಳವಾಗಿ ಆಶೀರ್ವಾದವೂ ಆಗಿದೆ. ಪ್ರಿಯ ಮಕ್ಕಳೇ, ನಾವು ಸಹ ದೇವಾಲಯಕ್ಕೆ ಹೋಗುವುದನ್ನು ಮರೆಯದೇ ಇರೋಣ. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನಿನ್ನ ಮಕ್ಕಳಾದನ್ನು ಈ ಮಕ್ಕಳು ಈ ದಿನ ಸೇವೆ ಸಂಡೇ ಸ್ಕೂಲ್ನಲ್ಲಿ ಕೇಳಿದಂಥ ಎಲ್ಲ ಮಕ್ಕಳನ್ನು ನೀವು ಆಶೀರ್ವದಿಸಿರಿ. ಅದೇ ರೀತಿಯಲ್ಲಿ ಸಂಡೇ ಸ್ಕೂಲ್ ಟೀಚರ್ಸ್ಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಎಲ್ಲ ವಿಷಯಗಳಲ್ಲಿ ಜ್ಞಾನಪ್ರಾಂಗತರಾಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡಿರಿ. ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಬನ್ನಿ ಮಕ್ಕಳೇ, ಹಾಡುವ ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ ಜಾಣರು ಯೋಚನೆ ಮಾಡಿ ಆಮೇಲೆ ಕಾರ್ಯ ಸಾಧಿಸ್ತಾರೆ. ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. ಲೆಟ್ ಅಸ್ ಸಿಂಗ್ ಟುಗೆದರ್. ಒಟ್ಟಾಗಿ ಹಾಡೋಣ ಬನ್ನಿ.